ಮೊತ್ತ ಮೊದಲ ಬಾರಿಗೆ ಗಾಂಧೀಜಿಯವರು 1927 ಬಂದಾಗಲೇ ಮೈಸೂರು ರಾಜ್ಯಕ್ಕೆ ನಮ್ಮ ಸ್ವಾತಂತ್ರ್ಯ ಚಳುವಳಿಯ ಅವಶ್ಯಕತೆ ಇಲ್ಲ ಅಂತ ಅವ್ರು ಅವತ್ತೇ ಹೇಳ್ಬಿಟ್ಟಿದ್ರು. ಯಾಕೆಂದರೆ ಯಾವ ಸ್ವಾತಂತ್ರ್ಯಕ್ಕಾಗಿ, ಯಾವ ಪ್ರಜಾಪ್ರಭುತ್ವಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಲ್ಲ, ಅದು ಮೈಸೂರು ಸಂಸ್ಥಾನದಲ್ಲೇ ಆಗಲೇ ಚಾಲ್ತಿಯಲ್ಲಿದೆ. ನಮ್ಮಗಳ ಅವಶ್ಯಕತೆ ಇವ್ರಿಗಿಲ್ಲ ಅಂದರು. ಆ್ಯಕ್ಚುಲಿ ಇವರು ನಮ್ಮಿಂದ ಎಲ್ಲ ತಗೊಂಡೋದ್ರು. ಹರಿಜನೋದ್ಧಾರ ಅಂತಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲವನ್ನ ಇವ್ರು ನಮ್ಮಿಂದ ತಗೊಂಡೋದ್ರು. ಪುರಸಭೆಯಿಂದ ಎಲ್ಲನೂ ನಮ್ಮಿಂದ ತಗೊಂಡೋದ್ರು. ಗಾಂಧೀಜಿಯವರು ನಮ್ಮಿಂದ ಅದನ್ನ ಮೋಟಿವೇಶನ್ ತಗೊಂಡೋಗಿ ದೇಶಾದ್ಯಂತ ಪ್ರಚಾರ ಮಾಡಿದ್ರೆ ಹೊರತು ನಮಗಲ್ಲ. ಅದು ನಮಗೆ ಮಹಾರಾಜರೇ ದ ಪೀಕ್. ಎಲ್ಲನೂ ನಮಗೆ ಬಾಲ್ಯ ವಿವಾಹ ನಿಷೇಧ, ಎಲ್ಲನೂ. ನೀವು ವಿಧವಾ ವೇತನ, ನೀವು ಯು ನೇಮ್ ಎನಿಥಿಂಗ್, ಮೊದಲ ಕುಟುಂಬ ಹಿಂದುಳಿದ ಸಮುದಾಯಗಳ ಕಲ್ಯಾಣ, ಮೊದಲ ಕುಟುಂಬ ಕಲ್ಯಾಣ ಯೋಜನೆ, ಫ್ಯಾಮಿಲಿ ಪ್ಲಾನಿಂಗ್, ಯು ನೇಮ್ ಎನಿಥಿಂಗ್ ಅಂಡರ್ ದ ಸ್ಕೈ ಎಲ್ಲ. ಮೊದಲ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಕೇಂದ್ರ, ಮೊದಲ ಹೆಣ್ಣು ಮಕ್ಕಳ ವೋಟಿಂಗು, ಎಲ್ಲನೂ ಮಹಾರಾಜರು ಮಾಡಿಬಿಟ್ಟಿದ್ರು ಇಲ್ಲಿ. ಸೊ ಹಾಗಾಗಿ ಇಲ್ಲೇನು ಇವ್ರು ಬಂದು ಹೊಸದಾಗಿ ಮಾಡೋವಂಥದ್ದು ಏನು ಇರಲಿಲ್ಲ. ಇಲ್ಲಿಂದ ಕಲ್ತ್ಕೊಂಡಿರೋದ್ರು ಇವರೆಲ್ಲ, ಇಲ್ಲಿಂದ ಕಲ್ತ್ಕೊಂಡು. ಸೊ ಇದೇನಾಯಿತು, ಈಗ ಮೊದಲ ಸರ್ಕಾರ ಬಂದಾಗ ಈಗ ಅವ್ರಿಗೆ ಈ ಮೈಸೂರು ಪ್ರದೇಶವೆಲ್ಲ ಮಹಾರಾಜರ ಆಶೀರ್ವಾದದಿಂದ ತುಂಬಿ ಹೋಗಿತ್ತು. ಅದನ್ನು ಅವ್ರು ಹೇಗಾದರೂ ತೆಗಿಬೇಕಿತ್ತು. ಇಲ್ಲಾಂದರೆ ಅವ್ರನ್ನ ನೆಕ್ಸ್ಟ್ ಎಲೆಕ್ಷನಲ್ಲಿ ಏನು ಬಿಂಬಿಸ್ಕೋಬೇಕು ಅವರು?